ನಾವು ಹೋಗ್ತಾ ಇದೀವಿ ಮತ್ತಿಗೋಡು ಆನೆ ಬಿಡಾರಕ್ಕೆ. ಸ್ವಲ್ಪ ಲೇಟ್ ಆಯ್ತು. ಈಗ ಆಲ್ರೆಡಿ 9 ಆಗಿದೆ. 10 ಅಷ್ಟೊತ್ತಿಗೆ ರೀಚ್ ಆಗ್ಬೇಕು. ನೋಡೋಣ ಎಷ್ಟೊತ್ತಿರುತ್ತೆ ಏನು. ಭೀಮಾ ಮತ್ತೆ ಅಭಿಮನ್ಯು ಶ್ರೀಕಂಠ ಆನೆ ನೋಡ್ಬೇಕು ಅನ್ನೋ ಕುತೂಹಲದಿಂದ ಹೋಗ್ತಾ ಇದೀವಿ. ಸೊ ಫೈನಲಿ 10ಗೆ ರೀಚ್ ಆದ್ವಿ. ಬಟ್ ಮೇಜರ್ ಡಿಸಪಾಯಿಂಟ್ ಏನಂದ್ರೆ ಭೀಮಾ ಮತ್ತೆ ಶ್ರೀಕಂಠ ಎರಡೂ ಇರ್ಲಿಲ್ಲ. ಅವೆರಡು ಕಾಡಾನೆ ಕಾರ್ಯಾಚರಣೆಗೆ ಹೋಗಿದ್ರಂತೆ. ನಮಗೆ ಸಿಕ್ಕಿದ್ದು ವರಲಕ್ಷ್ಮಿ, ಚಾಮುಂಡೇಶ್ವರಿ ಮತ್ತೆ ಭುವನೇಶ್ವರಿ ಆನೆಗಳು. ಇವಳೇ ವರಲಕ್ಷ್ಮಿ. ಲಕ್ಕಿಲಿ ನಮಗೆ ಸಿಕ್ಕಿದ್ದು ನೆಕ್ಸ್ಟ್ ಗಜೇಂದ್ರ. ಅವನ ಜೊತೆಗಿರೋದು ಭುವನೇಶ್ವರಿ. ಇನ್ನು ಪುಟಾಣಿ ಆನೆ. ಸೊ ಗಜೇಂದ್ರ ಆನೆಗೆ ಈಗಾಗಲೇ 62 ವರ್ಷ ಆಗಿದೆ. ಸೊ ಅಫಿಷಿಯಲಿ ರಿಟೈರ್ಡ್ ಅಂತಾನೆ ಹೇಳ್ಬೋದು. ಯಾವುದೇ ಕಾರ್ಯಾಚರಣೆಗೆಲ್ಲ ಹೋಗಲ್ಲ. ಬಟ್ ಆನೆ ಗತ್ತು ಗಾಂಭೀರ್ಯ ಇನ್ನು ಅದೇ ತರನೇ ಇದೆ. ನಂಗಂತೂ ಗಜೇಂದ್ರನ್ ನೋಡಿ ತುಂಬಾ ಖುಷಿ ಆಯ್ತು. ನೋಡಿ ಹೆಂಗಿದಾನೆ ಇವಾಗ್ಲೂ ಕೂಡ. ತುಂಬಾ ಇನ್ನೋಸೆಂಟ್ ಆನೆ ಅಂತಾನೂ ಹೇಳ್ತಾರೆ ಎಲ್ರು. ನಾನು ಆಗ್ಲೇ ಹೇಳ್ದಂಗೆ ನಾವು ಹೋಗಿದ್ದೆ ಇನ್ನೊಂದು 10 to 15 ಮಿನಿಟ್ಸ್ ಟೈಮ್ ಇರುವಾಗ. ಸೊ ಎಲ್ಲ ಆನೆಗೂ ಗಾಡಿ ಬಿಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಟೈಮ್ ಆಯ್ತು ಅಂತ ಹೇಳಿ ನಾವು ಅಲ್ಲಿಂದ ಹೊರಟ್ವಿ. ಎಷ್ಟು ಖುಷಿ ಆಗುತ್ತೆ ಅಲ್ಲ ಆನೆಗಳನ್ನ ನೋಡ್ತಾ ಇದ್ರೆ. ಇಲ್ಲಿದ್ದಾನೆ ನೋಡಿ ಅಭಿಮನ್ಯು, ಅವನ ಮಧ್ಯದಲ್ಲಿದ್ದಾನೆ ಅಂತ ಹೇಳಿ ಅಷ್ಟು ದೂರ ಕಟ್ಟಿದ್ದಾನೆ. ಇನ್ನೊಂದು ಹೇಳೋದ್ ಮರ್ತಿದ್ದೆ. ಗಜೇಂದ್ರ ಆನೆಗೆ ಲೈಕ್ ಸ್ಪೀಡ್ ವಾಕರ್ ಅಂತಾನೂ ನೇಮ್ ಇದೆ. ಲೈಕ್ ರೋಡಿಂದ ನಾವು ಡೈರೆಕ್ಟ್ ಹೋಗಿದ್ದೆ ಬ್ಯೂಟಿಫುಲ್ ಹಿಸ್ಟಾರಿಕಲ್ ಪ್ಲೇಸ್ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ಗೆ. ಈ ಪ್ಯಾಲೇಸ್ ಅನ್ನ 18ನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನ್ ಅವರು ನಿರ್ಮಿಸಿದ್ದಾರೆ. ಇದನ್ನ ರಶ್ಕ್ ಎ ಜನತ್ ಅಂದ್ರೆ ಸ್ವರ್ಗದ ಅಸೂಹೆ ಅಂತ ಕರೀತಾ ಇದ್ರು. ಇಲ್ಲಿಯ ವಾಲ್ ಮೇಲಿನ ಪೇಂಟಿಂಗ್ಸ್ ಅವರ ಜೀವನದ ಕಥೆಗಳನ್ನ ಹೇಳುತ್ತೆ. ಈ ಪ್ಯಾಲೇಸ್ ಲಿಟ್ರಲಿ ಫೀಲ್ಸ್ ಲೈಕ್ ರಾಯಲಿಟಿ. ವುಡನ್ ಆರ್ಕಿಟೆಕ್ಚರ್ ಆಗಿರ್ಬೋದು, ಬ್ಯೂಟಿಫುಲ್ ಆರ್ಚಸ್, ತರ ಪ್ಯೂರ್ ಎಸ್ಥೆಟಿಕ್ ವೈಬ್ಸ್ ಅಂತಾನೆ ಹೇಳ್ಬೋದು. ಈ ಪ್ಯಾಲೇಸ್ ಟಿಪ್ಪು ಸುಲ್ತಾನ್ ಅವರ ಸಮ್ಮರ್ ರೆಸಿಡೆನ್ಸಿ ಆಗಿತ್ತು. ಇಲ್ಲಿ ಅವರು ತಮ್ಮ ಸಭೆಗಳನ್ನ ಮತ್ತು ಆಡಳಿತ ಕಾರ್ಯಗಳನ್ನ ನಡೆಸ್ತಿದ್ರಂತೆ. ಇವಾಗ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.